RSS ರಾಜ್ಯದಲ್ಲಿ ಪಥಸಂಚಲನ ಮಾಡಿಸಬೇಕಾದ್ರೆ ಕಡ್ಡಾಯ ಅನುಮತಿ ಬೇಕಾ ಸರ್ ಇಲಾಖೆ? ನಾನಿರೋ ತನಕ ಬೇಕು. ಯಾಕೆ ಅಂದರೆ ಈಗ RCB ಕಾಳು ತುಳಿತದಲ್ಲಿ ಹೈಕೋರ್ಟಿಗೆ ಯಾರಿಗೆ ಸಬ್ಮಿಟ್ ಮಾಡಿರೋದು? ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವು ಯಾರು, ಎತ್ತ, ಹೇಗೆ, ಎಷ್ಟು ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ದರು, ಹೋದ ಬಾರಿ ಮಾಹಿತಿ ನೀಡಿದರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಅಯ್ಯೋ ಹಿರೇಮಠವ್ರೆ, ನನಗೆ ಗೊತ್ತಿರಲಿಲ್ಲ. ಚಿತ್ತಾಪುರ್ನಲ್ಲಿ ಯಾವಾಗ ಅವ್ರದ್ದು ಇದು ನೋಡಿದ್ರೆ ಗೊತ್ತು. ನಾನೇನು ಎಲ್ಲರ ಥರ ಸೌಜನ್ಯದಿಂದ ಅವ್ರು ಮನವಿ ಮಾಡ್ಕೋತಾರೆ, ಪ್ರಾರ್ಥನೆ ಮಾಡ್ಕೋತಾರೆ ಸರ್ಕಾರಕ್ಕೆ ಅಂತ, ಇನ್ಫಾರ್ಮೇಷನ್ ಕೊಡ್ತಾರಂತೆ. ಈಗ ಇನ್ಫಾರ್ಮೇಷನ್ ಕೊಡೋದು ಸರಿನಾ? ನೀವೇ ಹೇಳಿ. ಒಂದು ಚಿಕ್ಕ ರಸ್ತೆನಲ್ಲೂ ಕೂಡ ಗಣೇಶವನ್ನು ಕೂಡಿಸಿದ್ರೆ ಆ ಮಿತ್ರ ಮಂಡಳಿದವ್ರು ಪರ್ಮಿಷನ್ ಕೇಳ್ತಾರೆ. ಇವ್ರು 20 ಲಕ್ಷ ಜನ ಸೇರ್ತಾರೆ ಅಂತ ಪರ್ಮಿಷನ್ ಬೇಡವಾ? ನೋಡಿ ಇವರೇ, ಸಣ್ಣ ಪುಟ್ಟ ಫಂಕ್ಷನಿಗೆ ನಾವು ಹೆಂಗೆ ಅಡ್ಡಿಪಡಿಸೋಕ್ಕಾಗ್ತದೆ? ಯಾಕೆ ನೀವು ಈಗ ಬೇರೆ ಸಂದರ್ಭದಲ್ಲಿ ಎಲ್ಲಿ ಹಬ್ಬ ಹುಣ್ಣಿ ಇದ್ದಾಗ ನೀವು ಎಲ್ಲರೂ ಆಚರಣೆ ಮಾಡ್ಕೊಂಡಿರ್ತೀವೋ, ಅದಕ್ಕೆಲ್ಲ ಅವಶ್ಯಕತೆ ಇಲ್ಲ. ದೊಡ್ಡದು ಯಾವುದು ನೀವು ವಿಶ್ವದ ಅತ್ಯಂತ ದೊಡ್ಡ NGO ಅಂತೀರಾ, ನೀವು ವಿದೇಶದಿಂದ ದೇಣಿಗೆ ತಗೊತಾ ಇದ್ದೀರಾ, ಹಿಂಗೆ ದೊಡ್ಡ ಟ್ರಸ್ಟಿಗೆ ಕೊಡ್ತಾ ಇದ್ದೀರಾ ಅಂತ ಅದಕ್ಕೆ ಮಾಡಬೇಕಲ್ಲ. ನೋಡಿ, ಯಾರಾನ ನಮಗೆ ಪರ್ಮಿಷನ್ ಕೇಳಬೇಕಂದ್ರೆ ಒಂದು ಮಾನದಂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಆ ಕೋರ್ಟ್ ಪ್ರಕಾರ ಅವ್ರು ಕೊಡಲಿ. ಪರ್ಮಿಷನ್ ಕೊಡೋದು ಬಿಡೋದು ನಮ್ಗೆ ಬಿಟ್ಟಿದ್ದು. ಆವಾಗ ಈಗ ಉದಾಹರಣೆಗೆ ನೀವು ಬುಧವಾರ ಕೇಳ್ತೀರಾ, ಬುಧವಾರ ಆಗೋದಿಲ್ಲ ನಮ್ಗೆ ಕೊಡಲಿಕ್ಕೆ, ಯಾಕಂದರೆ ನಮ್ಮ ಬಂದೋಬಸ್ತ್ ಬೇರೆ ಕಡೆ ಇರ್ತದೆ. ಶುಕ್ರವಾರ ಮಾಡಿ ಅಂತ ಹೇಳ್ತೀನಿ. ಈಗ ಚಿತ್ತಾಪುರ್ನಲ್ಲಿ ಘರ್ಷಣೆ ಆಗಿದ್ದು ಅದಕ್ಕೆ ಅಲ್ವಾ? ನಮಗೆ ಅದೇ ಟೈಮ್ ಬೇಕು, ಅದೇ ರೂಟ್ ಬೇಕು, ಆವಾಗಲೇ ಮಾಡಬೇಕು ಅಂತ ಕೋರ್ಟಿಗೆ ಹೋದ್ರು. ಕೋರ್ಟ್ ಏನು ಮಾಡ್ತು? ಸರಿ, ತಮ್ಮ ಪ್ರಕಾರ ಅನ್ರಿಜಿಸ್ಟರ್ಡ್ ಸಂಘಟನೆ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಅಥವಾ ಸಂಚಲನ ನಡೆಸಬಹುದಾ ಇಲ್ಲ? ಅದು ಇಟ್ ಡಿಪೆಂಡ್ಸ್ ಎಲ್ಲಿ, ಏನು ಉದ್ದೇಶ ಏನು ತಿಳಿಸಿ. ಅದೂ ಇದೆ. ನಾವು ಕೋರ್ಟಲ್ಲಿ ನಾವೇನು ಸಬ್ಮಿಟ್ ಮಾಡಿದ್ದೀವಿ, RCB ಕಾಲು ತುಳಿತ ಆದಮೇಲೆ ಅದನ್ನು ಸಬ್ಮಿಟ್ ಮಾಡಿದ್ದೀವಿ. ಉದ್ದೇಶ ಏನು, ಯಾಕೆ ಬರ್ತಾ ಇದ್ದೀರಾ, ಏನು ಮಾಡ್ತಿದ್ದೀರಾ, ಎಷ್ಟು ಜನ ಸೇರ್ತಾ ಇದ್ದೀರಾ, ಜನ ಎಲ್ಲೆಲ್ಲಿಂದ ಬರ್ಬೋದು, ನಿಮ್ಮ ಸಂಘಟನೆ ಎಲ್ಲಿದೆ, ಅದರ ಅಡ್ರೆಸ್ ಎಲ್ಲಿದೆ, ಎಷ್ಟು ವೆಹಿಕಲ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಮತ್ತು ಅಲ್ಲಿ ಏನಾದರೂ ಕ್ರೌಡ್ ಕಂಟ್ರೋಲ್ ಆಗಿಲ್ಲ ಅಂದರೆ ಯಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಸ್ವಲ್ಪ 2 ವಾರದಲ್ಲಿ ಏನೇನು ಮಾಡ್ಬೋದು, ಸ್ವಲ್ಪ ಟೈಮ್ ಕೊಡಿ, ಮಾಡ್ಸೋಣಂತೆ. ಆಗಿತ್ತು ಸರ್, ವೈ ಆರ್ ಇನ್ ಸೊ ಹರಿ, ಅದೇ ಪಿಕ್ಚರ್ ಬಾಕಿ ಹೇ. ಈಗ ನಾನಿರ್ಬೋದು, ಅವರಿರ್ಬೋದು, ಇವರೇ ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಈಗ ಪಾಪ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ, ರಾಮ ಮಂದಿರ ಬಗ್ಗೆ ಮಾತಾಡೋದಿಲ್ಲ, ಅವ್ರ ಅಸ್ತಿತ್ವದ ಬಗ್ಗೆ ಮಾತಾಡೋದಿಲ್ಲ. ಸಿಂಪಲ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ಸರ್. 52 ವರ್ಷ ಯಾಕ್ರಿ ನೀವು ಬಾವುಟ ಆರಿಸಿಲ್ಲ, ಸಂವಿಧಾನ ಯಾಕೆ ಬೇಡ ಅಂದಿಲ್ಲ, ಯಾಕೆ ಒಂದೇ ಸಮಾಜದವ್ರು ಮಾತ್ರ ನಿಮ್ಮ ಸರ್ಸಂಚಾಲಕ ಆಗ್ತಾರೆ, ಯಾಕೆ ನಿಮ್ಮ ಮಹಿಳೆಯರಂದರೆ ನಿಮಗೆ ಇಷ್ಟ, ಅವರ ಸಂಘಟನೆಯಲ್ಲಿ ಪಾಲ್ಗೊಳ್ಳೋಕ್ಕಾಗೋದಿಲ್ಲ, ನೋಂದಣಿಯಲ್ಲಿದೆ, ಅಷ್ಟೇ ಕೇಳ್ತಾ ಇದ್ದೀನಿ. ನೋಡೋಣ. ನೋಡಿ ಇವರೇ, ಈಗಾಗಲೇ ಲಾಜಿಕಲ್ ಎಂಡ್ ಅಂದರೆ ನನಗೆ ಫಸ್ಟು ಇವರು ನೋಟಿಸ್ ಕೊಡಿಸ್ತಾರೆ MHAಯಿಂದ. ನಮ್ಮದು ಈಗೆಲ್ಲ ನಿಮಗಾಗಲೇ ಸ್ಟಾರ್ಟ್ ಮಾಡಿದ್ರಲ್ಲ, 20-25 ವರ್ಷದಿಂದ ಸ್ಟಾರ್ಟ್ ಮಾಡಿರಲ್ಲ, ಇದೆ ನಿಮ್ಮ ಬುದ್ಧ ವಿಹಾರದು, ನಂದು, ಹೌದು, ಎಲ್ಲ ತೆಗಿತಾರೆ. ನಮ್ಮ ಅಣ್ಣನ ತೆಗಿತಾರೆ, ತೆಗಿತಾರೆ. ನಾನು ಯಾರಿಗೆ ಮದುವೆ ಆಗಿದ್ದೀನಿ, ಹೆಂಗಾಗಿದ್ದೀನಿ, ನನ್ನ ಮಕ್ಕಳು ಹೆಂಗಿದ್ದಾರೆ, ಪ್ರಿಯಾಂಕ್ ಬೆಳ್ಳಗನ ಕಪ್ಪಗನ, ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಇದು ಪ್ರಾಸಿಕ್ಯೂಷನಿಗೆ ನೋಟಿಸ್ ಕೊಡ್ತಾರೆ. ಡು ಐ ಲುಕ್ ಸ್ಕೇರ್ಡ್? ಸರ್, ಈಗ ಎಲ್ಲನೂ ನಾನು ಇಲ್ಲಿ ಚರ್ಚೆ ಮಾಡಿದ್ರೆ ಅವರಿಗೆ ಬಿಡ್ತೀರಿ ನೀವು ಕೊಡಲಿಕ್ಕೆ? ಲೆಟ್ ದೆಮ್ ಆಲ್ಸೋ ಆನ್ಸರ್. ವೈ ಶುಡ್ ಐ ಆನ್ಸರ್ ಫಾರ್ ದೆಮ್? ನಾನು ಅವ್ರಿಗೆ ಯಾಕೆ ಉತ್ತರ ಕೊಡಬೇಕು? ನೀವು ಮಾಡಿ, ಅರೆ ಸರ್, ನೀವು ಮಾಡಿ, ನಂದು ಆಕ್ಷೇಪ ಇಲ್ಲ. ನಿಮ್ಮ ಸಾಂಸ್ಕೃತಿಕ ಸಂಘಕ್ಕೂ ಇಲ್ಲ, ನೀವು ಕ್ರೀಡಾ ಸಂಘನ ಮಾಡ್ಕೊಳ್ಳಿ, ನೀವು ಯಾವುದಾದ್ರೂ ಧಾರ್ಮಿಕ ಸಂಘನ ಮಾಡ್ಕೊಳ್ಳಿ, ನಂಗೆ ತಕರಾರೇ ಇಲ್ಲ. ಅವರು ಗುರು ದಕ್ಷಿಣೆ ತಗೋತಾರಂತಾರೆ, ಕರೆಕ್ಟಾ? ಗುರು ಯಾರು ರೀ? ಅವ್ರ ಗುರು ಯಾರು? ಧ್ವಜದ ಹೆಸರು ಮೇಲೆ ದೇಣಿಗೆ ತಗೋತಾರೆ, ಅದಕ್ಕೆ ಕಟ್ಟೋದಿಲ್ಲ. ನೀವು ಮಾಡಿ.
ಅದೇ ಮಾನದಂಡ ಇಟ್ಕೊಂಡು ನೀವು ನಾಳೆ ಪ್ರಾರಂಭ ಮಾಡಿ ಸಂಘವನ್ನು ಯಾರು ಬೇಡ ಅಂದಿದ್ದಾರೆ. ಅವಾಗ IT ED ಸುಮ್ಮನಿರ್ತಾರೆ ನೋಡ್ತೀನಿ ನಾನು. ಧರ್ಮಕ್ಕೆಲ್ಲರಿ ರಿಜಿಸ್ಟ್ರೇಷನ್ ಕೇಳ್ತಾ ಇದ್ದೀನಿ ನಾನು. ಅವ್ರು ಏನಾದರೂ ಹೇಳ್ತಾರೆ ಇಲ್ಲ, ಅದಕ್ಕೆ ಅಲ್ಲ ನೋಡಿ, ಅವರ ಚಮಚಗಳಿಗೆ ಪ್ರವಚನ ಕೊಡೋದಲ್ಲ, ಎದುರ ಬಿದ್ರ ಕುಂತು ನಿಮ್ಮ ಲಾಯರ್ಸಿಗೆ ಕಳಿಸಿ, ನಾವು ನಮ್ಮ ಲಾಯರ್ಸಿಗೆ ಕಳಿಸ್ತೀವಿ. ಲೀಗಲ್ ಸ್ಟೇಟಸ್ ಐ ಆಮ್ ಆಸ್ಕಿಂಗ್, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಸ್ಕಿಂಗ್. ಇವ್ರು ಯಾರು ಧರ್ಮದ ರಕ್ಷಣೆ ಮಾಡೋಕ್ಕೆ? ಹಿಂದೂ ಧರ್ಮ 3000 ವರ್ಷದಿಂದ ಇದೆ, ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ಅದು ರಿಜಿಸ್ಟ್ರೇಷನ್ ಆಗಿತ್ತಾ? 3000 ವರ್ಷದಿಂದ ರಿಜಿಸ್ಟ್ರೇಷನ್ ಆಗಿತ್ತಾ? ಈಗ ಬ್ರಹ್ಮ ಸಮಾಜ ಎಲ್ಲನೂ ಇವೆಲ್ಲನೂ ಬ್ರಿಟಿಷ್ ಕಾಲದಿಂದ ನಡ್ಕೊಂಡು ಬಂದಿರೋ ಸಂಘಟನೆ. ಅವ್ರು ಹೆಂಗ್ರಿ ರಿಜಿಸ್ಟರ್ ಆದರು? ಯಾವುದು ಸರ್? ಆಯತುಲ್ಲಾ ಖಮೇನಿ ಅವರು ಡೆತ್ ಆದಾಗ ಶ್ರದ್ಧಾಂಜಲಿ ಮಾಡಿದ್ರೆ ದೇಶದ್ರೋಹಿಗಳು ಅಂತ ಇದ್ರು. ಅವರ ಅಂತ್ಯ ಸಂಸ್ಕಾರದಲ್ಲಿ the government of India, after the death of the deputy prime minister in Iran, flew the Iranian flag in half mast.